ಹಾಯ್ ಹಲೋ ವಿವರ್ಸ್, ಹೇಗಿದ್ದೀರಾ ಎಲ್ಲರೂ? ಬನ್ನಿ ನಾನಿವತ್ತು ವಿತೌಟ್ ಟೊಮೆಟೊ ಸಾಂಬಾರು ಹೇಳ್ಕೊಡ್ತೀನಿ ಯಾವ ಥರ ಅಂತ. ಈಸಿ ನೋಡಿ. ಕಾಯಿ ಮತ್ತು ನಿಮ್ಗೆ ಎಷ್ಟು ಹುಳಿ ಬೇಕೋ ಅದನ್ನು ಹುಣ್ಸೆಹಣ್ಣು ಹಾಕಿ ಈ ಥರ ಪೇಸ್ಟ್ ಮಾಡಿ ರುಬ್ಬಿಟ್ಕೊಳ್ಳಿ. ನಾನಿವತ್ತು ಅಡುಗೆ ಮಾಡ್ತಾಯಿದ್ದೆ, ಸೊ ಇದನ್ನೊಂದು ವೀಡಿಯೋ ಮಾಡ್ಬೋದಲ್ಲ ಅಂಥೇಳಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಮಿಕ್ಸ್ಡ್ ಜೀರಿಗೆ ಇದ್ದರೂ ಹಾಕ್ಕೋಬೋದು. ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಇವತ್ತು ನಾನು ಬಾಟಲ್ ಗಾರ್ಡ್, ಇದನ್ನು ಸೋರೆಕಾಯಿ ಅಂತಾರೆ, ನನಗೆ ತುಂಬ ಇಷ್ಟ. ನನಗೆ ಸಾಂಬಾರಲ್ಲಿ ತರಕಾರಿನೇ ಜಾಸ್ತಿ ಇರಬೇಕು, ಆ ಥರ ಇದ್ದರೆ ಮಾತ್ರ ನನಗೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ತರಕಾರಿನೇ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಮತ್ತು ಪುಡಿ ಉಪ್ಪು ಯೂಸ್ ಮಾಡಬಾರ್ದು ಅಂತಾರೆ, ಮನೇಲಿ ತಂದುಬಿಟ್ಟು ವೇಸ್ಟ್ ಆಗುತ್ತಲ್ಲ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಸೊ ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಕಲ್ಲುಪ್ಪಿದ್ರೆ ಕಲ್ಲುಪ್ಪೇ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದಂತೆ ಆರೋಗ್ಯಕ್ಕೆ. ನಾನು ನೆಕ್ಸ್ಟ್ ಟೈಮಿಂದ ಅದೇ ಥರ ಕಲ್ಲುಪ್ಪು ಯೂಸ್ ಮಾಡ್ತೀನಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಮೇಲ್ಗಡೆ ಕೂಡ ಹಾಕ್ಕೋಬೋದು, ಇಲ್ಲ ಒಗ್ಗರಣೆ ಕೂಡ ಹಾಕ್ಕೋಬೋದು. ಮೇಲ್ಗಡೆ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಖಾರದ ಪುಡಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಯಾವುದೇ ಒಂದು ಟೊಮೊಟೊ ಅವಶ್ಯಕತೆ ಇಲ್ಲ. ಇದನ್ನು ಸಿಂಪಲ್ಲಾಗಿ ಬೇಗ ಕೂಡ ಮಾಡ್ಕೋಬೋದು. ನೆಕ್ಸ್ಟು ತೊಗರಿಬೇಳೆನ ತೊಳೆದಿಟ್ಕೊಂಡು ಅದನ್ನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಾಯಿ ಮತ್ತು ಹುಣಸೆಹಣ್ಣು, ಅದನ್ನು ಇದ್ರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೀರಿನ ಅಳತೆ ಎಷ್ಟು ಬೇಕು ನೋಡ್ಕೊಳ್ಳಿ. ಮುದ್ದೆಗೆ ಬೇಕು ಅನ್ನೋರು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು, ಅನ್ನಕ್ಕೆ ಬೇಕು ಅನ್ನೋರು ಸ್ವಲ್ಪ ಗಟ್ಟಿಗಿದ್ರೂ ನಡೆಯುತ್ತೆ. ನಾನಿಲ್ಲಿ ಸ್ವಲ್ಪ ಮೀಡಿಯಮ್, ಅಂದರೆ ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ, ಆ ಥರ ಮಾಡ್ಕೊತಾ ಇದ್ದೀನಿ. ಈಗ ವಿಷಲ್ ಹಾಕಿಸಿ 3 ವಿಷಲ್ ಬರ್ಸಿದ್ದೀನಿ. ಈಗ ನೋಡಿ ಸಾಂಬಾರು ಹೇಗೆ ಥರ ಆಗಿದೆ ಅಂತ ನೋಡಿ. ಈಗ ಚೆನ್ನಾಗಾಗಿದೆ ಸಾಂಬಾರು, ಬೇಗ ಟಕ್ ಅಂತ 5 ಮಿನಿಟ್ಸ್ಗೆಲ್ಲ ರೆಡಿಯಾಗಿ ಹೋಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಈಗ ನಾನು ಸರ್ವಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ಮಗ ಮುದ್ದೆ ಬೇಕು ಅಂತ ಕೇಳ್ದ, ಸೊ ಮುದ್ದೆ ಮಾಡಿಕೊಂಡೆ. ಮುದ್ದೆ, ಆಮ್ಲೆಟು, ಹಾಗೆ ಮುದ್ದೆ ಮೇಲೆ ಸ್ವಲ್ಪ ತುಪ್ಪ ಮಾಡಿಕೊಂಡ್ರು ಸಾಂಬಾರು. ನೋಡಿ ಹೇಗಿದೆ ಅಂಥೇಳಿ. ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.